ಅಯ್ಯೋ ನನ್ನ ಲೈಫೇ ಖರಾಬಾಗಿದೆ. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು. ಅಯ್ಯೋ ನಂಗೆ ಮನೆ ಇಲ್ಲ, ಕಾರ್ ಇಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ಇವತ್ತಿನ ವಿಡಿಯೋದ ಟಾಪಿಕ್ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಬಿಲೀವ್ ಮೀ, ಈ ಟಾಪಿಕ್ಕು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಎಂಡ್ ತನಕ ನೋಡಿ. ನಿಮ್ಮ ಸ್ವಂತ ಮೌಲ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಳುವುದು, ಹಾಗೆ ಇತರರು ನಿಮ್ಮನ್ನು ಮೆಚ್ಚುವಂತೆ ಹೇಗೆ ಮಾಡುವುದು ಅನ್ನೋದು ಇವತ್ತಿನ ವಿಡಿಯೋದ ಟಾಪಿಕ್ ಆಗಿರುತ್ತೆ. ಈ ಟಾಪಿಕ್ಕು ಹೌಸ್ ವೈಫಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ನೋಡಿ, ಹೌಸ್ ವೈಫಿಗೆ ತಮ್ಮ ಮೌಲ್ಯದ ಬಗ್ಗೆ ತಮಗೆ ಕಾಳಜಿ ಇರಲ್ಲ. ಹಾಗಾಗಿ ಅಂದರೆ ನಾವಿಲ್ದೇ ಮನೆಯೇ ನಡೆಯಲ್ಲ. ಆದರೆ ನಮ್ಮನ್ನು ಯಾರೂ ಕೇಳೋರಿರಲ್ಲ ನೀನು ಹೇಗಿದೆಯಾ ಅಂತ. ಹಾಗಾಗಿ ನಮ್ಮ ಮೌಲ್ಯನ ಇತರರು ಗುರುತಿಸೋ ಥರ ನಾವೇ ಮಾಡಬೇಕು. ಫಸ್ಟು ಹೌಸ್ ವೈಫ್ ಆಗಿರ್ಬೋದು ಅಥವಾ ಲೇಡೀಸ್ ಆಗಿರ್ಬೋದು, ಫಸ್ಟು ಮಾಡೋ ತಪ್ಪು ಏನು ಗೊತ್ತಾ? ನಮ್ಮ ಪ್ರಾಬ್ಲಮ್ಸ್ನ ಇನ್ನೊಬ್ಬರ ಹತ್ರ ಅಂದರೆ ಬೇರೆಯವ್ರ ಹತ್ರ ಹತ್ಕೊಂಡು ಹೇಳೋದಿದೆಯಲ್ಲ, ಇದೇನಾಗುತ್ತೆ ಗೊತ್ತಾ? ನಿಮ್ಮ ವ್ಯಾಲ್ಯೂನ ನೀವೇ ಕಡಿಮೆ ಮಾಡ್ಕೊಂಡಂಗೆ ಆಗುತ್ತೆ. ಅಯ್ಯೋ ನಾನಿವತ್ತು ನನ್ನ ಗಂಡನ ಜೊತೆ ಜಗಳ ಮಾಡಿಕೊಂಡೆ, ನಮ್ಮ ಮನೇಲಿ ಅತ್ತೆ ಮಾವನೇ ಸರಿ ಇಲ್ಲ, ನನ್ನ ಮಕ್ಕಳು ನನ್ನ ಮಾತೇ ಕೇಳಲ್ಲ ಅಂದ್ಕೊಂಡು ಹತ್ಕೊಂಡು ಅವ್ರ ಹತ್ರ ಹೇಳ್ತಾ ಹೋದರೆ ಅವ್ರೇನು ಮಾಡ್ತಾರೆ? ಮಜಾ ತಗೊಳ್ತಾರೆ ಹೊರತು ನಿಮಗಂತೂ ಯಾವ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗೋದೇ ಇಲ್ಲ. ನೀವು ಒಬ್ರಿಗೆ ಹೇಳಿರ್ತೀರ, ಅವರು 10 ಜನಕ್ಕೆ ಹೇಳ್ತಾರೆ. ಹಾಗಾಗಿ ಏನು ಮಾಡ್ತಾರೆ ಗೊತ್ತಾ? ಒಂದು 4 ಜನ ಕೂತಿರ್ತಾರೆ. ಅಯ್ಯೋ ಪಿಂಕಿ, ಅಯ್ಯೋ ಮಂಕಿ, ಸಾರಿ ಅಯ್ಯೋ ಮಾನಸ, ಅವಳು ಇದ್ದಾಳಲ್ಲ ರೀ, ಅವಳು ಮಮತಾ, ಅದೇ ರೀ ಯೂಟ್ಯೂಬ್ ಮಾಡ್ಕೊಂಡಿದ್ದಾಳಲ್ವ, ಅಯ್ಯೋ ಅವಳು ಬರೀ ಗಂಡನ ಕೂಡ ಜಗಳ ಅಂತಾರೀ, ಅವ್ರ ಮನೇಲಿ ಅತ್ತೆ ಮಾವನೇ ಸರಿ ಇಲ್ವಂತೆ, ಅವಳ ಮಕ್ಕಳಂತೂ ಅವಳ ಮಾತೇ ಕೇಳಲ್ವಂತೆ ರೀ ಅಂತ ದೊಡ್ಡ ಇಂಟರ್ನ್ಯಾಷನಲ್ ಬ್ರೇಕಿಂಗ್ ನ್ಯೂಸ್ ಥರ ಎಲ್ಲರಿಗೂ ಹೇಳ್ತಾ ಬರ್ತಾರೆ. ಹಾಗೇನಿಲ್ಲ, ನನ್ನ ಗಂಡನ ಕೂಡ ನಾನೇನು ಜಗಳ ಮಾಡಲ್ಲ, ನನ್ನ ಮಕ್ಕಳು ನನ್ನ ಮಾತು ಚೆನ್ನಾಗಿ ಕೇಳ್ತಾರೆ. ಇವಾಗ ನನ್ನ ಮಗನೇ ವಿಡಿಯೋ ಮಾಡ್ತಾ ಇರೋದು, ಹಾಗೆ ನನಗೆ ಅತ್ತೆ ಮಾವನೇ ಇಲ್ಲ, ಇನ್ನು ಅವ್ರು ಕೂಡ ಜಗಳ ಮಾಡೋದು ದೂರ ಉಳೀತು. ಹಾಗಾಗಿ ಎಲ್ಲರ ಹತ್ರನೂ ಆ ಥರ ನೀವು ಹತ್ಕೊಂಡು ನಿಮ್ಮ ಮನೆ ಪ್ರಾಬ್ಲಮ್ಸನ್ನ ನೀವು ಹೇಳಬೇಡಿ. ಯಾರ ಹತ್ರನೂ ಹೇಳಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಕ್ಲೋಸ್ ಫ್ರೆಂಡ್ಸ್ ಅನಿಸ್ತವರು ಅಥವಾ ಕ್ಲೋಸ್ ರಿಲೇಟಿವ್ಸು, ಅದು ನಿಮ್ಮ ಪ್ರಾಬ್ಲಮ್ ನೀವೇನಾದರೂ ಹೇಳಿದರೆ ಅವರು ಸೀಕ್ರೆಟಾಗಿ ಇಟ್ಕೊಳ್ತಾರೆ ಅನ್ನೋ ಭರವಸೆ ನಿಮಗೆ ಇದ್ದರೆ ಅವ್ರ ಹತ್ರ ನೀವು ಶೇರ್ ಮಾಡಿ ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೊಳ್ಬೋದು. ಈಗ ನೋಡಿ, ಒಂದು ಕ್ಯಾಟಗರಿಯ ಜನ ನೋಡಿದ್ವಿ, ಅಂದರೆ ಯಾವಾಗಲೂ ಹತ್ಕೊಂಡು ಅವ್ರ ಪ್ರಾಬ್ಲಮ್ನೆಲ್ಲರ ಹತ್ರ ಹೇಳ್ತಾ ಇರ್ತಾರೆ. ಇನ್ನೊಂದು ಕ್ಯಾಟಗರಿ ಲೇಡೀಸ್ ಇರ್ತಾರೆ. ಅವ್ರೇನಂತಂದರೆ ಅವ್ರ ಜೀವನದಲ್ಲಿ ಏನೋ ಒಂದು ಸ್ವಲ್ಪ ಅಚೀವ್ ಮಾಡಿ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ದೊಡ್ಡ ಬಿಲ್ಡಪ್ಪು. ನಂಗೆ ಗೊತ್ತಾ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ, ನನ್ನ ಎಲ್ಲೋದ್ರೂ ಗುರ್ತಿಸ್ತಾರೆ ಗೊತ್ತಾ, ನಂದೆಲ್ಲ ಸೆಲ್ಫಿ ಎಲ್ಲ ತೊಗೊಳ್ತಾರೆ ಅಂತೆಲ್ಲ ಬಿಲ್ಡಪ್ ಜಾಸ್ತಿ ಆಗುತ್ತೆ. ನಂದು ಯಾರು ಸೆಲ್ಫಿ ತೊಗೊಳಲ್ಲ ಬಿಡಿ, ನಾನು ಅಷ್ಟರ ಮಟ್ಟಿಗೆ ಏನೂ ಬೆಳೆದಿಲ್ಲ. ಅಂದರೆ ನಾನು ನಿಮಗೆ ಎಕ್ಸಾಂಪಲ್ ಹೇಳೋದಕ್ಕೆ ಯೂಟ್ಯೂಬ್ ಅಂತ ಹೇಳಿದೆ ಅಷ್ಟೇ. ಬೇರೆ ಯಾವ ಫೀಲ್ಡಲ್ಲೂ ಆಗಿರ್ಬೋದು, ಸ್ವಲ್ಪ ಅಚೀವ್ ಮಾಡಿದರೆ ಸಾಕು, ನಾನು ಬಂದ ತಕ್ಷಣ ಎಲ್ಲರೂ ಸಲ್ಯೂಟ್ ಹೊಡಬೇಕು ಅಂತಂದು ಅನ್ನೋ ಮೈಂಡ್ ಸೆಟ್ ಎಲ್ಲ ಇಟ್ಕೋಬಾರ್ದು. ಇನ್ನೊಬ್ಬರನ್ನ ಕೆಳಮಟ್ಟ ತೋರಿಸೋಕ್ಕೆ ಸಹ ಹೋಗಬಾರ್ದು. ಓಕೆ, ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇರಲಿ, ಬಟ್ ಸೆಲ್ಫ್ ರೆಸ್ಪೆಕ್ಟು ಅನ್ನೋದು ತುಂಬ ಅತಿಯಾಗಬಾರ್ದು, ಇರಬೇಕು, ಅತಿಯಾಗಬಾರ್ದು ಅಷ್ಟೇ. ಸೆಲ್ಫ್ ರೆಸ್ಪೆಕ್ಟ್ ಹೆಚ್ಚಿಸಿಕೊಳ್ಳುವುದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಅದೇ ನಾನು ಹೇಳಿದಾಗೆ ಯಾವುದೂ ಅತಿಯಾಗಬಾರ್ದು. ಅಂದರೆ ನನ್ನ ಹತ್ರ ತುಂಬ ಕಾಸ್ಟ್ಲಿ ಕಾರ್ ಇದೆ, ತುಂಬ ಕಾಸ್ಟ್ಲಿ ಡ್ರೆಸ್ಸಸ್ ಇದೆ, ಕಾಸ್ಟ್ಲಿ ಚಪ್ಪಲ್ಸು, ಶೂ ಇದೆ, ಈ ಥರ ಶೋ ಆಫ್ ಎಲ್ಲ ಮಾಡಬಾರ್ದು. ಈ ಥರ ಮಾಡಿದಾಗ ಸಹ ಏನಾಗುತ್ತೆ ಗೊತ್ತಾ? ಅಯ್ಯೋ ಇವಳು ಯಾವಾಗಲೂ ಬೊಗಳೆ ಬಿಡುತ್ತಾನೆ ಇರ್ತಾಳೆ, ಅವಳ ಹತ್ರ ಏನಿದೆಯೋ ಇಲ್ವೋ ಅಂತ ಈ ಥರನೂ ಅಂದ್ಕೊಳ್ತಾರೆ. ಹಾಗಾಗಿ ಯಾವಾಗಲೂ ಅಷ್ಟೇ ನಾವು ಜಾಸ್ತಿ ಅಳೋದು ಮಾಡಬಾರ್ದು, ಜಾಸ್ತಿ ನಮ್ಮನ್ನು ನಾವು ಹೊಗಳ್ಕೊಳೋದು ಸಹ ಮಾಡಬಾರ್ದು. ಟಿಪ್ ನಂಬರ್ 3 ನೋಡಿ, ನಂಗೊಂದು ಅನಿಸುತ್ತೆ, ಈ ಪ್ರಾಬ್ಲಮ್ಮು ಜೆಂಟ್ಸಲ್ಲಿ ಅಷ್ಟಾಗಿ ನನಗೆ ಕಂಡು ಬರಲ್ಲ. ಅಂದರೆ ಈ ಥರ ಆ್ಯಟಿಟ್ಯೂಡ್, ಅಂದರೆ ಸ್ವಲ್ಪ ನಾವು ಹೆಂಗಸರು ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೊಡ್ಡ ಬಿಲ್ಡಪ್ ಅಲ್ವಾ. ಬಟ್ ಪಾಪ ಗಂಡಸರು ಆ ಥರ ಏನೂ ಇಲ್ಲ. ಕಂಪ್ನಿಯಲ್ಲಿ ಎಷ್ಟೇ ದೊಡ್ಡ ಒಳ್ಳೆ ಪೋಸ್ಟಲ್ಲಿರಲಿ, ಮ್ಯಾನೇಜರ್ ಇರಲಿ, CEO ಇರಲಿ, ಪಾಪ ಮನೆಗೆ ಬಂದ ತಕ್ಷಣ ನಾನು ಕಂಪ್ನಿಯಲ್ಲಿ ದೊಡ್ಡ CEO ಇದ್ದೀನಿ, ಹೋಗೋ ಒಂದು ಗ್ಲಾಸ್ ಕಾಫಿ ತೊಗೊಂಬ, ಆ ಥರ ಆ್ಯಟಿಟ್ಯೂಡ್ ತೋರಿಸಲ್ಲ. ನಾನೇ ದುಡಿತಾ ಇದ್ದೀನಿ, ಇದು ನನ್ನ ದುಡ್ಡು, ನನ್ನ ಇಷ್ಟ ಬಂದಂಗೆ ಖರ್ಚು ಮಾಡ್ತೀನಿ ಅನ್ನೋ ಆ್ಯಟಿಟ್ಯೂಡ್ ತೋರಿಸಲ್ಲ. ಅಂಥ ಎಲ್ಲ ಜೆಂಟ್ಸ್ಗೂ ಒಂದು ದೊಡ್ಡ ಸಲ್ಯೂಟು.
ನನ್ನ ಹಸ್ಬೆಂಡ್ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಕೆಲವೊಂದು ಗಂಡಸರು ಇರ್ತಾರೆ, ಅಂದರೆ ಲೇಡೀಸ್ ಅವರು ವೈಫ್ನಾಗಿರ್ಬೋದು, ಅಯ್ಯೋ ನಾನು ಸೇವೆ ಮಾಡಬೇಕು ಆ ಥರ ಮೈಂಡ್ಸೆಟ್ ಇರೋರು ಇರ್ತಾರೆ, ಇಲ್ಲಂತ ನಾನು ಹೇಳಲ್ಲ. ಬಟ್ ಈ ಥರ ಗುಣ ಅಂದರೆ ನಾನೇ ದೊಡ್ಡಿದು ಅಂತ ತೋರಿಸ್ಕೊಳೋ ಗುಣ ಅಷ್ಟಾಗಿ ಅವ್ರ ಹತ್ರ ಇರಲ್ಲ. ನಮ್ಮ ಲೇಡೀಸಲ್ಲೇ ಜಾಸ್ತಿ ಅನಿಸುತ್ತೆ. ಆ ಗುಣ ಒಂದು ಕಲಿಬೇಕು ನಾವು ಅವರಿಂದ. ಹಾಗೆ ನೋಡಿ, ನಾವು ಅದೇ ಹೌಸ್ ವೈಫ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ನಾವು ಅಷ್ಟೇ ಸ್ವಲ್ಪ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಸಾಕು, ಅದು ನನ್ನ ದುಡ್ಡು, ನನ್ನ ಇಷ್ಟ ಪ್ರಕಾರಕ್ಕೆ ನಾನು ಖರ್ಚು ಮಾಡ್ತೀನಿ, ನಾನು ದುಡ್ದಿದ್ದು ದುಡ್ಡು, ನಾನು ಇದರಲ್ಲಿ ಒಂದು ಪೈಸೆ ಕೊಡಲ್ಲ ನಿನಗೆ ಅಂತ ನಂದು ಅನ್ನೋದು ಜಾಸ್ತಿ ಬಂದುಬಿಡುತ್ತೆ. ಆ ಥರ ಬಂದಾಗ ಏನಾಗುತ್ತೆ ಗೊತ್ತಾ, ನಿಮ್ಮ ಮೌಲ್ಯದ ಬಗ್ಗೆ ಯಾರೂ ನಿಮಗೆ ರೆಸ್ಪೆಕ್ಟೇ ಕೊಡೋದಿಲ್ಲ. ಟಿಪ್ ನಂಬರ್ 4, ಸೆಲ್ಫ್ ರೆಸ್ಪೆಕ್ಟ್ ಜೊತೆಗೆ ಸೆಲ್ಫ್ ಲವ್ ಕೂಡ ಇರಬೇಕು. ಹೌದು, ಫಸ್ಟು ನಮ್ಮನ್ನು ನಾವು ಪ್ರೀತಿಸೋದು ಕಲಿತರೆ ಬೇರೆಯವ್ರನ್ನ ಪ್ರೀತಿಸ್ತೀವಿ ಅಲ್ವಾ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಒಂದು ಸಲ ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವು ನೋಡಿಕೊಂಡು ಐ ಲವ್ ಯು ಅಂತ ಹೇಳ್ಕೊಳ್ಳಿ, ಎಷ್ಟು ಖುಷಿಯಾಗುತ್ತೆ. ಅದನ್ನು ಬಿಟ್ಬಿಟ್ಟು ಅಯ್ಯೋ ನಾನು ಕಪ್ಪಗಿದ್ದೀನಿ, ಅಯ್ಯೋ ನನ್ನ ಮುಖ ತುಂಬೆಲ್ಲ ಪಿಂಪಲ್ ಇದೆ, ಅಯ್ಯೋ ನಾನು ದಪ್ಪಗಿದ್ದೀನಿ, ಇದೆಲ್ಲ ಯಾಕೆ ಆ ಥರ ಅಂದ್ಕೊಳ್ಳೋದು. ನಾವು ಹೇಗಿದ್ದೀವೋ ಅದನ್ನು ನಾವು ತೊಗೊಳ್ಬೇಕು, ಹಾಗೇ ಅವಾಗ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದು ಈಗೆಲ್ಲ ಬಂದುಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ, 0 ಫಿಗರ್ ಆಗೋದು ಹೇಗೆ, ಬೆಳ್ಳಗಿರೋರು ಕಪ್ಪಗಾಗೋದು ಹೇಗೆ, ಅದೆಲ್ಲ ಬಿಟ್ಟಾಕಿರಿ. ಆ ವಿಡಿಯೋ ನೋಡಿ ನಾವಂತೂ 0 ಫಿಗರ್ ಆಗಲ್ಲ, ನಮ್ಮ ಬುದ್ಧಿ ಮಾತ್ರ 0 ಆಗುತ್ತೆ. ಹಾಗಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ನೀವು ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ಅದರಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಮಾತ್ರ ಅವ್ರನ್ನ ಫಾಲೋ ಆಗಿ. ಕಂಡುಕೊಂಡವ್ರನ್ನೆಲ್ಲ ಫಾಲೋ ಮಾಡಬೇಕಂತ ಏನೂ ಅವಶ್ಯಕತೆ ಇಲ್ಲ. ಈಗ ನನ್ನ ವಿಡಿಯೋದಲ್ಲೂ ಅಷ್ಟೇ, ನಿಮ್ಗೆ ಏನಾದರೂ ನನ್ನ ವಿಡಿಯೋದಿಂದ ಯೂಸ್ಫುಲ್ ಅನಿಸುತ್ತೆ ಅನ್ನೋದಾದರೆ ನಾನು ಫಾಲೋ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಅದರಲ್ಲಿ ಏನು ಫೋರ್ಸ್ ಅಂತೂ ಏನೂ ಇಲ್ಲ. ಯಾಕೆ ಗೊತ್ತಾ, ವರ್ಲ್ಡಲ್ಲೇ ಕಾಸ್ಟ್ಲಿ ಎಷ್ಟು ವಸ್ತು ಏನು ಅಂತಂದರೆ ಟೈಮು. ಯಾರ ಹತ್ರ ಟೈಮ್ ಇದೆ ರೀ, ಇವಾಗೆಲ್ಲ ಟೈಮೇ ಇಲ್ಲ. ಅಂಥದ್ರಲ್ಲಿ ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದಾರೆ, ಅಷ್ಟು ಬಿಡು ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಅವರಿಗೆ ಅಟ್ಲೀಸ್ಟ್ ಒಂದು 5% ಹೋಗಲಿ 10% ಆದರೂ ಅವ್ರಿಗೆ ಯೂಸ್ ಆಗಬೇಕಲ್ವ. ಆ ಥರ ವಿಡಿಯೋ ನೋಡಿ. ಸುಮ್ಮನೆ ಏನೋ ಈ ಶೋಬಾಜಿ ಮಾಡ್ತಿರ್ತಾರೆ ನೋಡು, ಶೋ ಆಫ್ ಮಾಡೋರು, ನನ್ನ ಹತ್ರ ಅದಿದೆ ಇದಿದೆ, ಕಾಸ್ಟ್ಲಿ ಕಾರ್ ಇದೆ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ಅದೆಲ್ಲ ನೋಡ್ಬಿಟ್ಟು ಅಯ್ಯೋ ನಮ್ಮ ಹತ್ರ ಇಲ್ಲ, ಅಯ್ಯೋ ನಾವು ಹಿಂಗಿದ್ದೀವಿ, ಅವ್ರು ನೋಡು ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ಅದೆಲ್ಲ ಬೇಡ. ನೀವು ಹೇಗಿದ್ದೀರೋ ಹಾಗೆ ನಿಮ್ಮ ಜೀವನದಲ್ಲಿ ಖುಷಿಯಾಗಿರಿ. ನೋಡಿ, ಟಿಪ್ ನಂಬರ್ 5, ನಿಮ್ಮ ಮೌಲ್ಯಗಳನ್ನು ಯಾರಾದರೂ ಗೌರವಿಸಬೇಕು ಅಂತಂದರೆ ಫಸ್ಟ್ ನೀವು ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಅಂದರೆ ಕೆಲವೊಬ್ರು ಇರ್ತಾರೆ, ಅಯ್ಯೋ ನನ್ನ ಗಂಡ ಸಪೋರ್ಟ್ ಮಾಡಲಿಲ್ಲ, ಅಯ್ಯೋ ನನ್ನ ರಿಲೇಟಿವ್ ಸಪೋರ್ಟ್ ಮಾಡಲಿಲ್ಲ, ನಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡಲಿಲ್ಲ, ಯಾರಾದರೂ ಸಪೋರ್ಟ್ ಮಾಡಿಬಿಟ್ಟಿದ್ರೆ ನಾನು ಹಂಗೆ ಮಾಡಿಬಿಡ್ತಾಯಿದ್ದೆ, ಹಿಂಗೆ ಮಾಡಿಬಿಡ್ತಾಯಿದ್ದೆ, ರಾಕೆಟ್ ಹಾರಿಸ್ಬಿಡ್ತಾಯಿದ್ದೆ. ಇದೆಲ್ಲ ಬೇಡ ರೀ, ಯಾರೂ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಮಾಡ್ತಾರೆ ಅಂತ ಕಾಯಲೂ ಬೇಡಿ. ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ ಅದನ್ನು ಆಚೆ ಹಾಕಿ, ಅದ್ರ ಬಗ್ಗೆ ಫೋಕಸ್ ಕೊಡಿ. ಕೆಲವೊಂದು ಸುಮ್ಮನೆ ಕೂತ್ಕೊಂಡು ಲೇಜಿ ಆಗಬೇಡಿ, ಏನಾದರೂ ಮಾಡ್ತಾಯಿರಿ. ಈಗೆಲ್ಲ ನೋಡಿ, ಮನೆಯಲ್ಲೇ ಕೂತು ಒಂದಿಷ್ಟು ಬಿಸ್ನೆಸ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಏನಾದರೂ ಟ್ಯಾಲೆಂಟ್ ಇದ್ದರೆ ಅದನ್ನು ನೀವು ಸೋಷಿಯಲ್ ಮೀಡಿಯಾ ಮುಂದೆ, ಈಗೆಲ್ಲ ಸುಮಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಅದರಲ್ಲಿ ನೀವು ನಿಮ್ಮ ಟ್ಯಾಲೆಂಟ್ನ ತೋರಿಸಿ. ಈ ಥರ ಏನಾದರೂ ಒಂದು ಮಾಡ್ತಾ ಇರಬೇಕು. ಯಾವಾಗಲೂ ಲೇಜಿಯಾಗಿ ಮಾತ್ರ ಸುಮ್ಮನೆ ಕೂತ್ಕೊಳ್ಬಾರ್ದು. ಈ ಥರ ಅಂದರೆ ಮನೆಯಲ್ಲೇ ಕೂತು ಮಾಡೋ ಬಿಸ್ನೆಸ್ಸು ಆಗಿರ್ಬೋದು, ಅಥವಾ ಎಜುಕೇಟೆಡ್ ಆಗಿದ್ದರೆ ಯಾವ ಥರ ಬಿಸ್ನೆಸ್ ಮಾಡಬೇಕು, ಅಯ್ಯೋ ನಮಗೇನು ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅನ್ನೋರು ಯಾವ ಥರ ಬಿಸ್ನೆಸ್ ಮಾಡಬೇಕು, ಅಂದರೆ ಯಾವ ಥರ ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಬೇಕು ಅನ್ನೋದನ್ನು ಒಂದು ವಿಡಿಯೋ ಸಹ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಯಾಕಂದರೆ ನಿಮಗೆ ಒಂದಿಷ್ಟು ಐಡಿಯಾ ಬರ್ಬೋದು, ನೀವೇನಾದರೂ ಮಾಡಿ ಏನಾದರೂ ಒಂದಿಷ್ಟು ಅಚೀವ್ ಮಾಡ್ಬೋದು. ನೋಡಿ, ಟಿಪ್ ನಂಬರ್ 6, ನಮ್ಮ ಪರ್ಸ್ನಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಬೇಕು. ಅಂದರೆ ಯಾವಾಗಲೂ ಹೇಗೇಗೋ ಇರೋದಲ್ಲ, ಕೂದಲೆಲ್ಲ ಹರಡ್ಕೊಂಡು ಬಾಚ್ಕೊಳ್ದೇನೆ ಒಂಥರ ಡ್ರೆಸ್ ಹಾಕ್ಕೊಂಡು ಹೇಗೋ ಇರೋದಲ್ಲ, ನೀಟಾಗಿ ಸ್ಮಾರ್ಟಾಗಿ ಇರಬೇಕು. ಯಾವಾಗಲೂ ಅಷ್ಟೇ, ನಾವು ಎಲ್ಲಿಗೆ ಹೋಗಲಿ ನಾವು ಅಂದ್ಕೊಳ್ತೀವಿ, ಅಯ್ಯೋ ನನಗೆ ಇವತ್ತು ಮೂಡೇ ಇಲ್ಲ ರೆಡಿ ಆಗೋದಕ್ಕೆ, ಇರಲಿ ಬಿಡು ಅಂದ್ಕೊಂಡು ಹಾಗೆ ಇನ್ನೊಬ್ಬರು ಮನೆಗೆ ಹೋದರೆ ಅವ್ರ ಮೂಡು ಏನೋ ಚೆನ್ನಾಗೇ ಇರುತ್ತಲ್ವ, ನಿಮ್ಮ ಬಗ್ಗೆ ಏನು ಅವ್ರ ಅಭಿಪ್ರಾಯ ಬರುತ್ತೆ ಹೇಳಿ. ಅಯ್ಯೋ ಇವಳೇನಪ್ಪ ಹೇಗೆ ಬಂದಿದ್ದಾಳೆ, ಏನು ಗತಿ ಇಲ್ದೋಳ ಥರ ಬಂದಿದ್ದಾಳೆ, ಆ ಥರ ಎಲ್ಲ ಅವರು ಅಂದ್ಕೊಳ್ತಾರಲ್ವ. ಆವಾಗ ನಿಮ್ಮ ಇಂಪ್ರೆಷನ್ ಏನಾಗುತ್ತೆ, 0 ಆಗುತ್ತೆ. ಹಾಗಾಗಿ ಎಲ್ಲೇ ಹೋಗಲಿ
ಸ್ವಲ್ಪ ನೀಟಾಗಿ ಡ್ರೆಸ್ ಮಾಡಿಕೊಂಡು ಇರೋದ್ರಲ್ಲೇ ಏನು ನಾನೇನು ಹೊಸ ಡ್ರೆಸ್ಸು ತೊಗೊಂಡ್ಬಿಟ್ಟು ಹಾಕ್ಕೊಂಡು ಡೈಲಿ ಹೊಸದು ತೊಗೊಂಡು ಮೇಕಪ್ ಎಲ್ಲ ಮಾಡಿಕೊಂಡು ಇರಬೇಕು ಅಂತನೆಲ್ಲ ಹೇಳ್ತಾ ಇರೋದು. ಇದ್ದದ್ರಲ್ಲಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ನೀಟಾಗಿ ಬಾಚ್ಕೊಂಡು ನಿಮಗೆ ಏನೋ ಇಷ್ಟ ಆಗಿದ್ದು ಹೇರ್ ಸ್ಟೈಲ್ ಮಾಡಿಕೊಂಡು ಈ ಥರ ಇರಬೇಕು. ಯಾವಾಗಲೂ ಅಷ್ಟೇ ನಾನು ಎಲ್ಲೋ ಒಂದು ಕಡೆ ಓದಿರೋದು 2 ಕಡೆ ನಾವು ನೀಟಾಗಿ ಹೋಗಬೇಕಂತೆ, ಯಾವುದೇ ಕಾರಣಕ್ಕೂ ಹೆಂಗೆಂಗೋ ಹೋಗಬಾರ್ದಂತೆ. ಯಾವುದು ಅಂತಂದರೆ ಫಸ್ಟು ನಮ್ಮ ತವ್ರ ಮನೆಗೆ ಅಂತಂದರೆ ನಾವು ಹೇಗೇಗೋ ಒಂಥರ ಹಳೆ ಬಟ್ಟೆ ಹಾಕ್ಕೊಂಡು ಒಂಥರ ಡಲ್ಲಾಗಿ ತವ್ರ ಮನೆಗೆ ಹೋದರೆ ಪಾಪ ಅವ್ರೇನು ನಮ್ಮ ತವ್ರ ಮನೆಯವ್ರು ಏನು ಅಂದ್ಕೊಳ್ತಾರೆ, ಅಯ್ಯೋ ಗಂಡನ ಮನೇಲಿ ಏನೋ ಸಮಸ್ಯೆ ಇರ್ಬೋದು, ಪಾಪ ಅವಳಲ್ಲಿ ಸುಖವಾಗಿಲ್ಲ ಅಂತ ಫೀಲ್ ಬರುತ್ತಲ್ವ ಅವರಿಗೆ. ನಾವಲ್ಲಿ ಎಷ್ಟೇ ಸುಖವಾಗಿರಲಿ, ನಾವಲ್ಲಿ ಎಷ್ಟೇ ಖುಷಿಯಾಗಿರಲಿ, ಅವರಿಗೆ ನಮ್ಮ ನೋಡಿದ ತಕ್ಷಣ ನಮ್ಮ ಇಂಪ್ರೆಷನ್ ಏನಾಗಿತ್ತು ಅವರಿಗೆ, ಅಯ್ಯೋ ಇವಳು ಯಾಕೋ ಈ ಥರ ಡಲ್ಲಾಗಿದ್ದಾಳೆ, ಒಂಥರ ಡ್ರೆಸ್ ಮಾಡ್ಕೊಂಬಂದಿದ್ದಾಳೆ, ಯಾರಿಗಾದ್ರೂ ನೋಡಿದ ತಕ್ಷಣ ಅನಿಸುತ್ತಲ್ವ. ಹಾಗಾಗಿ ತವ್ರ ಮನೆಗೆ ಹೋಗ್ಬೇಕಾದ್ರೆ ನೀಟಾಗಿ ಚೆನ್ನಾಗಿ ರೆಡಿಯಾಗಿ ನಗ್ನಗ್ತಾ ಹೋಗಿ ಅವಾಗ ಪಾಪ ಅವರು ಖುಷಿಯಾಗಿರ್ತಾರೆ. ಯಾಕಂದರೆ ಅವ್ರಿಗೂ ಚಿಂತೆ ಇರಲ್ಲ, ಓ ನನ್ನ ಮಗಳು ಖುಷಿಯಾಗಿದ್ದಾಳೆ ಅಂತ ಅವ್ರಿಗೂ ಅನಿಸುತ್ತೆ. ಹಾಗಾಗಿ ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಎಲ್ಲರೂ ಹೇಳ್ತಾರಲ್ವ ದೊಡ್ಡವರು, ದೇವಸ್ಥಾನಕ್ಕೆ ಹೋಗಿ ಅಂದರೆ ಸ್ನಾನ ಮಾಡಿಕೊಂಡು ನೀಟಾಗಿ ಸೀರೆ ಉಟ್ಕೊಂಡು ಹೋಗಿ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ನಾವು ಹೇಗಾಗೋ ಹಳೆ ಸೀರೆನೋ ಹಳೆ ಡ್ರೆಸ್ಸು ಹೇಗಾಗೋ ಕೂದಲ ಹಡ್ಕೊಂಡು ದೇವಸ್ಥಾನಕ್ಕೆ ಹೋದರೆ ದೇವ್ರಿಗೂ ಅನಿಸುತ್ತಂತೆ, ಅಯ್ಯೋ ನಾನು ಇವನಿಗೆ ಇಷ್ಟೊಂದು ಕೊಟ್ಟಿದ್ದೀನಿ, ಇಷ್ಟೊಂದು ದುಡ್ಡು, ಇಷ್ಟೊಂದು ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟಿದ್ದೀನಿ, ಇವನೇನಪ್ಪ ಒಳ್ಳೆ ಭಿಕ್ಷುಕನ ಥರ ತಿರುಕುನ ಥರ ಬಂದಿದ್ದಾನೆ, ಇವನು ಹಾಗೇ ಆಗಿಬಿಡಲಿ ಅಂತ ಆಶೀರ್ವಾದ ಮಾಡ್ತಾನಂತೆ. ಹಾಗಾಗಿ ಯಾವುದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋದರೆ ನೀಟಾಗಿ ಹೋಗಿ ಒಳ್ಳೆ ನೆಮ್ಮದಿಯಾಗಿ ಭಕ್ತಿಯಿಂದ ನೀವು ಬೇಡ್ಕೊಳ್ಳಿ. ಆಗ ದೇವರು ಓ ಸಾಕಪ್ಪ ನಾನು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು, ಅದನ್ನು ಚೆನ್ನಾಗಿ ಬಳಸ್ಕೊತಾ ಇದ್ದಾನೆ, ಅವನ ಜೀವನದಲ್ಲಿ ಖುಷಿಯಾಗಿದ್ದಾನೆ ಅಂತ ದೇವ್ರಿಗೂ ಅನಿಸುತ್ತೆ. ಅವರು ಚೆನ್ನಾಗಿ ಆಶೀರ್ವಾದನೂ ಮಾಡ್ತಾರೆ. ಹಾಗಾಗಿ ನೀವೆಲ್ಲೇ ಹೋಗಲಿ ನೀಟಾಗಿ ಒಳ್ಳೆ ಪ್ರೆಸೆಂಟೇಬಲ್ ಆಗಿ ಇರಬೇಕು. ನೀವು ಯಾವಾಗಲೂ ನಿಮ್ಮನ್ನು ನೋಡಿದ ತಕ್ಷಣ ಅವರಿಗೆ ಒಂದು ರೆಸ್ಪೆಕ್ಟ್ ಬರಬೇಕು, ನಿಮ್ಮ ಮೌಲ್ಯಗಳು ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ದೀರಾ ಅಂತ ಅವರಿಗೆ ನಿಮ್ಮನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆ ಥರ ನಾವಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೋಡಿ, ಈ ವಿಡಿಯೋದಲ್ಲಿ ನನಗೆ ಇಷ್ಟವಾದ ಪಾರ್ಟ್ ಯಾವುದು ಅಂತಂದರೆ, ಅಯ್ಯೋ ನನ್ನ ಲೈಫ್ ಖರಾಬಾಗಿದೆ ಅಂತಲ್ಲ, ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು, ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಅಲ್ಲಿವರೆಗೂ ಬಾಯ್ ಟಾಟಾ.